ನಾನಿವತ್ತು ನಿಮಗೆ ವೆರಿ ಟೇಸ್ಟಿ ಚಿಕನ್ ಸ್ಟಾರ್ಟರ್ ರೆಸಿಪಿ ತೋರಿಸ್ತಿದ್ದೀನಿ. ಇದು ಬಟರ್ ಗಾರ್ಲಿಕ್ ಚಿಕನ್. ಫಸ್ಟು ಬೋನ್ಲೆಸ್ ಚಿಕನ್ನ ಸ್ಮಾಲ್ ಪೀಸಾಗಿ ಕಟ್ ಮಾಡಿ ರೆಡಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ಸಾಲ್ಟ್, ಪೆಪ್ಪರ್, ಲೆಮನ್ ಜ್ಯೂಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸೋಯಾ ಸಾಸ್ ಆ್ಯಂಡ್ ಲಿಟಲ್ ಎಗ್ ವೈಟ್ ಫಾರ್ ಕೋಟಿಂಗ್. ನೆಕ್ಸ್ಟು 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿಡ್ತಿದ್ದೀನಿ. ಎಗ್ ವೈಟ್ ಹಾಕೋದ್ರಿಂದ ಚಿಕನ್ ಪೀಸ್ಗೆ ಕೋಟಿಂಗ್ ಚೆನ್ನಾಗಿರುತ್ತೆ. ಈಗ ಒಂದು ಪ್ಯಾನಿಗೆ ಆಯಿಲ್ನ ಹಾಕಿ ಚಿಕನ್ ಪೀಸಸ್ನ ಒಂದೊಂದಾಗಿ ಪ್ಯಾನಲ್ಲಿ ಪ್ಲೇಸ್ ಮಾಡ್ತಾ ಹೋಗಿ ಚಿಕನ್ನ 2 ಸೈಡ್ ನೀಟಾಗಿ ಡೀಪ್ ಫ್ರೈ ಮಾಡಿ ಕಲರ್ ಟೋನ್ ಆಗಿ ರೋಸ್ಟೆಡಾಗಿ ಕಾಣಿದಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊತಿದ್ದೀನಿ. ನೆಕ್ಸ್ಟು ಒಂದು ಪ್ಯಾನ್ಗೆ 3 to 4 ಸ್ಪೂನ್ ಬಟರ್ ಹಾಕಿ ಫೈನಾಗಿ ಚಾಪ್ ಮಾಡಿರೋ ಗಾರ್ಲಿಕ್ನ ಒಂದು 2 to 3 ಸ್ಪೂನ್ ಹಾಕಿ ಅದು ಸ್ಲೈಟ್ಲಿ ಗೋಲ್ಡನ್ ಟರ್ನ್ ಆದಾಗ ಸ್ವಲ್ಪ ಚಾಪ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಸಾಸ್ ರೆಡಿ ಮಾಡೋದಕ್ಕೆ 2 ಸ್ಪೂನ್ ಕಾರ್ನ್ಫ್ಲೋರ್ಗೆ ವಾಟರ್ ಹಾಕಿ ರೆಡಿ ಇಟ್ಟಿದ್ದೀನಿ ಸ್ಲರಿನ. ಈಗ ಪ್ಯಾನ್ಗೆ ಸ್ವಲ್ಪ ಸೋಯಾ ಸಾಸ್ ಹಾಕಿ ಕಾರ್ನ್ ಸ್ಟಾರ್ಚ್ ಸ್ಲರಿನ ಆ್ಯಡ್ ಮಾಡಿ ಬೇಕಾದಷ್ಟು ವಾಟರ್ ಹಾಕಿ ಸಾಸ್ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಕೊರಿಯಂಡರ್ ಹಾಗೆ ಲೆಮನ್ ಆ್ಯಡ್ ಮಾಡ್ಕೋಬೋದು. ಸಾಸ್ ಸ್ವಲ್ಪ ತಿಕ್ಕಾಗೋವರೆಗೂ ಬಾಯ್ಲ್ ಮಾಡಿ ಸಾಸ್ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಮೇಲೆ ಫ್ರೈ ಆಗಿರೋ ಚಿಕನ್ನ ಆ್ಯಡ್ ಮಾಡಿ ಸಾಸ್ ಚಿಕನ್ಗೆ ಚೆನ್ನಾಗಿ ಕೋಟ್ ಆಗೋವರೆಗೂ ಟಾಸ್ ಮಾಡಿ ರೋಸ್ಟ್ ಮಾಡಿದರೆ ಇದೇ ಥರ ಸೂಪರ್ ಟೇಸ್ಟಿ ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಆಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.